ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಬಾಳೆ ಬೆಳೆ ನಾಶವಾಗಿದೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದ ಬಾಳೆ ಬೆಳೆ ನಾಶ. ಚಾಮರಾಜನಗರ ತಾಲೂಕಿನಲ್ಲಿ ಮಳೆಯಿಂದ ಬೆಳೆಗೆ ಹಾನಿಯಾಗಿದೆ. ಮಳೆಗೆ 300 ಎಕರೆಗೂ ಅಧಿಕ ಬಾಳೆ ಬೆಳೆ ಸರ್ವನಾಶವಾಗಿದೆ. ಉತ್ತುಹಳ್ಳಿ ಗ್ರಾಮದಲ್ಲಿ 7 ಎಕರೆ ಬಾಳೆ ಬೆಳೆ ನಾಶವಾಗಿದೆ. ಚಾಮರಾಜನಗರ ತಾಲೂಕಿನ ಉತ್ತುಹಳ್ಳಿಯಲ್ಲಿ ಇದುವರೆಗೂ ಕೂಡ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿಲ್ಲ. ಗಮನಿಸ್ತಾ ಇದ್ದೀರಿ, ನಿರಂತರವಾಗಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಬಾಳೆ ಬೆಳೆ ಯಾವ ರೀತಿಯಾಗಿ ನೆಲ ಕಚ್ಚಿದೆ ಅಂತ ಹೇಳಿ, ಫಸಲು ಕೈಬರುವ ಹೊತ್ತಿನಲ್ಲೇ ಈ ರೀತಿಯಾಗಿದೆ ಅಂತ ಹೇಳಿ ಬೆಳೆದಂತಹ ರೈತರು ಕಂಗಾಲಾಗಿದ್ದಾರೆ. ಅದು ಅಲ್ಲದೆ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾಕಂದರೆ ಈ ರೀತಿ ಆಗಿದ್ದೆ ಅಂತ ಹೇಳಿದ್ರೂ ಕೂಡ, ಗಮನಕ್ಕೆ ಬಂದಿದ್ರೂ ಕೂಡ ಯಾರೊಬ್ಬರು ಬಂದು ಪರಿಶೀಲನೆಯನ್ನು ಮಾಡಿಲ್ಲ, ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ, ರೈತರ ಜೊತೆಗೆ ಮಾತನಾಡಿಲ್ಲ, ಸಾಂತ್ವನ ಹೇಳಿಲ್ಲ, ಪರಿಹಾರದ ಭರವಸೆಯನ್ನ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಂಪೂರ್ಣವಾಗಿ ತೇಜಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಾಳೆ ಬೆಳೆ ಸರ್ವನಾಶವಾಗಿದೆ. ಕಣ್ಣೀರನ್ನ ರೈತ ಹಾಕ್ತಿದ್ದಾರೆ. ಸಾಲ ಸೋಲ ಮಾಡಿ ಉತ್ತಮ ಬೆಳೆ ಬರುತ್ತೆ ಅಂತ ಬೆಳೆದಿರ್ತಾರೆ. ಆದರೆ ಮಳೆ ಎಲ್ಲವನ್ನ ಕೂಡ ಸರ್ವನಾಶ ಮಾಡಿದೆ. ಮಳೆಗೆ ಬಾಳೆ ಬೆಳೆ ನಾಶವಾಗಿದೆ. ಚಾಮರಾಜನಗರದ ಉತ್ತುಹಳ್ಳಿಯ ದೃಶ್ಯಗಳನ್ನು ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಈ ರೀತಿ ಆಗಿದ್ದನ್ನ ನೋಡಿ ರೈತ ಕಂಗಾಲಾಗಿ ಕಣ್ಣೀರನ್ನ ಹಾಕಿದ್ದಾರೆ. ರೈತನ ಜೀವನ ತುಂಬ ಕಷ್ಟ. ಯಾವ ಥರ ಕಷ್ಟ ಅಂದ್ರೆ, ಮಳೆ ಬಿದ್ದರೂ ಕಷ್ಟ, ಮಳೆ ಬೀಳಿದರೂ ಕಷ್ಟ. ಮಳೆ ಬಿದ್ದರೆ ಒಂದು ಕಡೆ ಅನುಕೂಲ ಆದ್ರೆ ಒಂದು ಕಡೆ ಅನಾನುಕೂಲ. ಎಲ್ಲಿ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಅದಕ್ಕೆ ತಕ್ಕಂಥ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದೊಂಚೂರು ವೆರಿಫೈ ಮಾಡಿ ನಮ್ಗೆ ಏನದ ಬೇಡ, ನಮ್ಗೆ ಏನು ಇನ್ವೆಸ್ಟ್ಮೆಂಟ್ ಮಾಡೀನಿ ಅದನ್ನು ಅವರು ಫೀಲ್ ಮಾಡ್ಬೇಕು. ನಮ್ಗೆ ಕಷ್ಟ ಸರ್, ಜೀವನ ಕಷ್ಟ. ರೈತನಿಗೆ ಅಗ್ರಿಕಲ್ಚರೇ ಬೇಡ ಅನ್ಸ್ಬಿಡೋದ ಈ ಪರಿಸ್ಥಿತಿ ಕಂಪೇರ್ ಮಾಡಿದ್ರೆ. ಖಂಡಿತ ಅಗ್ರಿಕಲ್ಚರ್ ಸರ್ ಬರಬೇಕು, ಬರ್ತಾ ಇಲ್ವಲ್ಲ. ಸರ್ಕಾರ ಬರಬೇಕು ಈ ಟೈಮಲ್ಲಿ. ಅವ್ರ ಥರ ಸರ್ ನಮ್ಗೆ ಸಹಕಾರ ಕೊಡಬೇಕು. ಈಗ ಅವರೇ ಇಲ್ಲ ಅಂದರೆ ರೈತ ಯಾರ ಹತ್ರ ಹೋಗೋದು ಸರ್? ಇದಕ್ಕೆ ಸಡನ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು DC ಅವರು, ತಹಸೀಲ್ದಾರರು ಎಲ್ಲ ಬಂದು ನೋಡಿ ಪರಿಶೀಲನೆ ಮಾಡಿ ಸ್ಟೆಪ್ ತಗೊಳ್ಳಿ, ಎಷ್ಟು ಲಾಸ್ ಆಗಿದೆ ರೈತನಿಗೆ ಅಂತ. ಇದು ಬಂದು ನೋಡ್ಬೋದಲ್ವಾ? ಬಂದು ನೋಡೋಕೆ ಏನಂತ ಈ ಗೌರ್ಮೆಂಟ್ ಅವ್ರಿಗೆಲ್ಲ ಇಲ್ಲ ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರೈತನ ಬದುಕು ಮಳೆ ಜೊತೆ ಆಡುವಂತಹ ಜೂಜಾಟ. ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಬೆಳೆದಂತಹ ಬೆಳೆ ಕೈ ಹಿಡಿಯಲ್ಲ. ಒಂದು ವೇಳೆ ಅತಿಯಾದ ಮಳೆ ಬಂದರೆ ಬೆಳೆದಂತಹ ಬೆಳೆ ಕೂಡ ಕೈಗೆತ್ತೋದಿಲ್ಲ. ಇನ್ನು ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಈ ಒಂದು ತೋಟದ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ರೈತನ ಬದುಕು ಅಂತ ಹೇಳಿದ್ರೆ ಮಳೆ ಜೊತೆ ಆಡುವಂತಹ ಜೂಜಾಟ. ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ಬೆಳೆ ಕೈ ಹಿಡಿಯಲ್ಲ. ಒಂದು ವೇಳೆ ಮಳೆ ಅತಿಯಾಗಿ ಬಂದರೆ ಇದ್ದಿದ್ದ ಬೆಳೆ ಕೂಡ ನಾಶ ಆಗುತ್ತೆ. ಈಗ ನಿನ್ನೆ ಎಷ್ಟು ಗಂಟೆಗೆ ಮಳೆ ಬಂತು ಸರ್? ಏನೆಲ್ಲ ನಾಶ ಆಗಿದೆ? 12:45 ಸ್ಟಾರ್ಟ್ ಆಯಿತು ಸರ್ ಮಳೆ. 12:45 ಶುರುವಾಗಿ ಸ್ವಲ್ಪ ಊದ ತಕ್ಷಣ ಗಾಳಿ ಸ್ಟಾರ್ಟ್ ಆಯಿತು. ಹಾಫ್ ಆನ್ ಅವರ್ ಗಾಳಿ ಬೀಸಿ ಎಲ್ಲ ವಾಕೋ ಮನಿಕತ್ತು. ವಿಪರೀತ ಗಾಳಿ, ತುಂಬ ಗಾಳಿ. ಇದು ನೋಡೇ ಇಲ್ಲ ಇಂಥ ಗಾಳಿ. ತುಂಬ ಗಾಳಿ ಬೀಸಿ ಈ ರೀತಿ ಎಲ್ಲ ಆಯಿತು. ಸುಮಾರು 7,000 ರಿಂದ 8,000 ಕಟ್ಟೆ ಹಾಕಿದ್ದೀನಿ ಸರ್ ಇಲ್ಲಿ. ಅದರಲ್ಲಿ ಸುಮಾರು ಏನೋ 1,000 1,500 ನಿಂತಿದೆ ಅಷ್ಟೇ. ಇದು ಗ್ಯಾರಂಟಿ ಇಲ್ಲ, ಇದು ಸದ್ಯಕ್ಕೆ ಹೋಗುತ್ತೆ, ಎಲ್ಲ ಹೊರಿಕೊಂಬಿಟ್ಟವ. ಆದ್ದರಿಂದ ದಯವಿಟ್ಟು ಹೆಚ್ಚು ಕಡಿಮೆ ಒಂದು 10-12 ಲಕ್ಷ ರೂಪಾಯಿ ಖರ್ಚಾಗದ ಇವಾಗ. ನಿನ್ನೆ ಸುರಿದ ಮಳೆಯಿಂದ ಹುಬ್ಬಳ್ಳಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಮಳೆಯ ಅಬ್ಬರಕ್ಕೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಕುಸಿತವಾಗಿದೆ. ಹುಬ್ಬಳ್ಳಿ ಕಿಮ್ಸ್ ಹಿಂಭಾಗದ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದೆ. ಕಿಮ್ಸ್ನಿಂದ ಅತಿ ಹೆಚ್ಚು ನೀರು ಹರಿದು ಬಂದ ಕಾರಣ ಅಪಾರ ಪ್ರಮಾಣದ ನೀರು ನುಗ್ಗಿ ಕಾಂಪೌಂಡ್ ಗೋಡೆ ಕುಸಿತವಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಕಾಂಪ್ಲೆಕ್ಸ್ಗೆ ನೀರು ನುಗ್ಗೋದನ್ನು ತಪ್ಪಿಸಲು ಸ್ಥಳೀಯರು ಮನವಿಯನ್ನ ಮಾಡಿದ್ರು. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ರು. ಈ ಹಿಂದೆಯೂ ಕೂಡ ಮನವಿ ಮಾಡಿದ್ದಾರೆ, ಈಗಲೂ ಕೂಡ ಮನವಿ ಮಾಡ್ತಾನೆ ಇದ್ದಾರೆ. ಆದರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅನ್ನೋ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ಆಗಿರುವಂತಹ ಅವಾಂತರ.